ಮೊನ್ನೆ ಒಂದು ಡ್ರೈವರ್ಗೆ ಹೊಡೆದ್ರಲ್ಲ, ನೀವು ನೋಡಿದ್ರಾ ವಿಡಿಯೋನ? ಯಾರು? ಪೊಲೀಸ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪೊಲೀಸ್ ಅವ್ರದ್ದು ಈಗ ಅವ್ರಿಗೆ ಕೈ ಮಾಡಕ್ಕೆ ಆಗಲ್ವಲ್ಲ ನಾವು. ಈಗ ಅವನು ಪಾಪ ಹೊಡೆದ, ಅವನು ಬಂದು ಹೊಡೆದ, ಇವನು ಹೋಗಿ ಹೊಡೆದ. ಅವನಿಗೆ ಏನಂದ್ರೂ ಡ್ರೈವರ್ದೇ ತಪ್ಪು ಬರೋದು. ನಾವೊಂದು ಈಗ ಪೊಲೀಸ್ ಅವ್ರದ್ದು ತಪ್ಪು ಬರೋಲ್ಲ ಅಲ್ಲಿ, ಯಾಕೆಂದ್ರೆ ಅವರು ಪೊಲೀಸ್ ಅವರು. ಯಾಕೆ ನಿಮಗೆ ಕ್ವಶನ್ ಕೇಳ್ತೀವಿ ಅಂದ್ರೆ, ನೀವು ಡ್ರೈವರ್ ಅಲ್ವಾ, ನಿಮ್ಗೂ ಈ ತರ ಏನಾದ್ರು ನಡೆದಿದ್ಯಾ? ನಮಗೂ ನಡೆದಿದೆ. ನಾವು ಓದೆ ತಿಂದಿದೀವಿ ಅವ್ರ ಕೈಲಿ, ಪೊಲೀಸ್ ಕೈಲಿ. ಈ ತರ ಎಲ್ಲ ಓದೆ ತಿಂದಿಲ್ಲ ಒಂದ್ ತಕ್ಕ ಮಟ್ಟಿಗೆ. ಈಗ ನೀವ್ ಯಾರು ತಪ್ಪು ಅಂತ ಹೇಳ್ತೀರಾ? ಯಾರು ತಪ್ಪು ಅಂತ ಹೇಳೋಣ, ಡ್ರೈವರ್ಗಳನ್ನ ನಾವು ಬಿಟ್ಕೊಡಕ್ಕಾಗಲ್ಲ. ಅವ್ರ ಹೆಂಗೆ ಪೊಲೀಸ್ ಅವ್ರನ್ನ ಅವರು ಎಲ್ಲ ವಹಿಸ್ಕೊಂತಾರೆ, ಅದರ ನಾವು ಡ್ರೈವರ್ಗಳನ್ನ ವಹಿಸ್ಕೊಳ್ಳೇಬೇಕಲ್ಲ. ಬಡಪಾಯಿ ಡ್ರೈವರ್ ಮೇಲೆ 10-15 ಜನ ಪೊಲೀಸ್ ಬಂದು ಬಿದ್ರೆ ಆಗುತ್ತಾ? ಅದೇ ಯೂನಿಫಾರ್ಮ್ ಬಿಚ್ಚಿ ಬಂದು ಹೊರಗಡೆ ಬಂದು ಅವನ್ನ ಹಂಗೆ ಮಾಡಕ್ ಬಂದ್ರೆ ಬಿಡ್ತಾರ ಡ್ರೈವರ್ಗಳು? ಬಿಡಲ್ಲ. ಮತ್ತೆ ಯೂನಿಫಾರ್ಮ್ ಕಾಕಿ ಯೂಸ್ ಮಾಡೋ ಥರ ಯೂಸ್ ಮಾಡಿ, ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಂಬೇಡಿ. ಯಾರೋ ಬಡಪಾಯಿ ಡ್ರೈವರ್ ಕೊಡಿದ್ರೆ ನಿಮ್ಗೆ ಏನು ಸಿಗಲ್ಲ. ಅಂತ ಕೊಳ್ಳೆ ಹೊಡಿತಿರೋರು, ಲೂಟಿ ಮಾಡ್ತಿರೋರೆಲ್ಲ ತುಂಬ ಜನ ಇದ್ದಾರೆ ಜಗತ್ತಲ್ಲಿ. ಅಂಥವ್ರನ್ನ ಹೋಗ್ಬಿಟ್ಟು ಅವ್ರಿಗೆ ಇಟ್ಕೊಂಡು ಹೊಡೀರಿ, ತಗೊಂಬಂದು ಜೈಲಿಗೆ ಕೂರಿಸಿ, ಅಂಥವ್ರಿಗೆ ಶಿಕ್ಷೆ ಕೊಡಿ. ಅದ್ಬಿಟ್ಟು ಪಾಪ ನಿನ್ನೆ ಏನೋ 100 ರೂಪಾಯಿ ಜೀವನ ಮಾಡೋ ಡ್ರೈವರ್ಗಳಿಗೆಲ್ಲ ನೀವು ಹೊಡ್ಕೊಂಡು ಬಾಯಿಗೆ ಬಂದಂಗೆ ಬೈತೀರ ರೋಡಲ್ಲಿ. ಎಷ್ಟೋ ನಾನು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಡ್ರೈವರ್ಗಳಿಗೆ. ಯಾರಾದರೂ ಸರಿ, ಅದು ಪೊಲೀಸ್ ಆದ್ರೂ ಆರ್ಮಿ ಆಗಲಿ, ರೆಸ್ಪೆಕ್ಟ್ ಮಾಡಿ ಡ್ರೈವರ್ಗಳಿಗೆ ಅಷ್ಟು ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ.